ಯುಗಾದಿ ಹಬ್ಬದ ಹಿಂದಿರುವ ಹಲವು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳಿವೆ. ಈ ಹಬ್ಬವು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತಿದ್ದು, ಚೈತ್ರ ಮಾಸದ ಶುಕ್ಲ ಪಕ್ಷ ದಿನ ಆಚರಿಸಲಾಗುತ್ತದೆ. ಯುಗಾದಿ ಎಂಬ ಶಬ್ದವು ಯುಗ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದಿದ್ದು, ಹೊಸ ಯುಗದ ಪ್ರಾರಂಭ. ಪುರಾಣಗಳ ಪ್ರಕಾರ ಯುಗಾದಿಯ ದಿನವೇ ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿಸಿದ ದಿನ. ಕಾಲಚಕ್ರವನ್ನು ಪ್ರಾರಂಭಿಸಲು ಈ ದಿನವೇ ಮುಹೂರ್ತವೆಂದು ಪರಿಗಣಿಸಲಾಗಿದೆ. 4 ಯುಗಗಳ ಕಾಲಗಣನೆಯ ಪ್ರಾರಂಭವು ಈ ದಿನದಿಂದಾಗಿ ನಿರ್ಧರಿತವಾಗಿದೆ. ಶ್ರೀಕೃಷ್ಣನ ಸಾವಿನೊಂದಿಗೆ ಸಂಬಂಧಿತವಾಗಿದೆ. ದ್ವಾಪರ ಯುಗದ ಕೊನೆಗೂ ಮತ್ತು ಕಲಿಯುಗದ ಆರಂಭಕ್ಕೂ ಯುಗಾದಿಯ ದಿನವೇ ಕಾರಣವೆಂದು ಕೆಲವು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನು ಭೂಲೋಕವನ್ನು ತ್ಯಜಿಸಿದ ನಂತರ ಕಲಿಯುಗ ಪ್ರಾರಂಭವಾಯಿತು. ಈ ಹೊಸ ಯುಗದ ಪ್ರಾರಂಭವನ್ನು ಯುಗಾದಿಯಂತೆ ಪರಿಗಣಿಸಲಾಗಿದೆ. ಇತಿಹಾಸ ಪ್ರಕಾರ ಶಕ ರಾಜನಾದ ಸಾಲಿವಾಹನನು ತನ್ನ ಶತ್ರುಗಳನ್ನು ಸೋಲಿಸಿದ ದಿನವೇ ಯುಗಾದಿ ಎಂದು ಹೇಳಲಾಗುತ್ತದೆ. ಈ ವಿಜಯವನ್ನು ಸಂಭ್ರಮಿಸುವುದಕ್ಕಾಗಿ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಭಾರತೀಯ ಪಂಚಾಂಗ ವ್ಯವಸ್ಥೆಯಲ್ಲಿರುವ ಶಾಲಿವಾಹನ ಶಕವರ್ಷ ಕೂಡ ಈ ಘಟನೆಗೆ ಸಂಬಂಧಿಸಿದೆ. ಯುಗಾದಿಯ ವಿಶೇಷತೆ ಎಂದರೆ ಬೆಲ್ಲ ಮತ್ತು ಬೇವು ಮೂಲ ಸಾಂಸ್ಕೃತಿಕ ಆಹಾರವು ಜೀವನದ ಎಲ್ಲಾ ರಸಗಳನ್ನು ಪ್ರತಿನಿಧಿಸುತ್ತದೆ. ಸುಖ, ದುಃಖ, ಖಾರದ ಅನುಭವ, ಕಹಿ ಸತ್ಯ, ಉಪ್ಪಾದ ನಿರ್ಣಯಶೀಲತೆ ಮತ್ತು ಆಮ್ಲತೆಯ ಅನುಭವ. ಜನರು ಮುಂಜಾನೆ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸುತ್ತಾರೆ. ಹೊಸ ವರ್ಷ ಶುಭವಾಗಲೆಂದು ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಪಂಚಾಂಗವನ್ನು ಓದುತ್ತಾರೆ ಮತ್ತು ಹೊಸ ವರ್ಷದ ಭವಿಷ್ಯ ತಿಳಿದುಕೊಳ್ಳುತ್ತಾರೆ. ಈ ಹಬ್ಬವು ಹೊಸ ಶುಭಾರಂಭ, ಸುಖ, ಸಂತೋಷ ಮತ್ತು ಸಂಸ್ಕೃತಿಯ ಮಹತ್ವವನ್ನು ನೆನಪಿಸುತ್ತದೆ. ಈ ರೀತಿಯಾಗಿ ಯುಗಾದಿ ಕೇವಲ ಹೊಸ ವರ್ಷದ ಆಚರಣೆಯಲ್ಲ, ಇದು ಜೀವನದ ಪಾಠವನ್ನು ಕಲಿಸುವ ಮಹತ್ವದ ಹಬ್ಬವಾಗಿದೆ.